ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾತ್ರಿ ಅನ್ನ ಉಳಿದಿದ್ರೆ ಯಾರೂ ತಿನ್ನೋದಿಲ್ಲ ಮತ್ತು ಬಿಸಾಕೋಕ್ಕೂ ಕೂಡ ಮನಸ್ಸಿರೋದಿಲ್ಲ. ಹಾಗಾಗಿ ನಾವು ಆ ಅನ್ನನ ಉಪಯೋಗಿಸ್ಕೊಂಡು ನಾವು ಒಂದು ಸೂಪರ್ ಆಗಿರ್ತಕ್ಕಂತಹ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇನ್ಸ್ಟೆಂಟ್ ದೋಸೆ ರೆಸಿಪಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ 1 ಕಪ್ಪಷ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ರಾತ್ರಿ ಉಳಿದಿರೋ ಅನ್ನ. ನೀವು ಬೇಕು ಅಂದರೆ ಫ್ರೆಶ್ ಅನ್ನ ಕೂಡ ಹಾಕ್ಕೊಳ್ಬೋದು. ನಂತರ 1 ಕಪ್ಪಷ್ಟು ನಾನು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹುಳಿ ಮೊಸರಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕಾಗತ್ತೆ. ಇದು ಸ್ವೀಟ್ ಮೊಸರಾಗಿರೋದ್ರಿಂದ ನಾನು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಕಪ್ಪನ್ನು ತೊಳೆದ್ಬಿಟ್ಟು ನಾವು ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೈಸಾಗಿ ನಾವು ಪೇಸ್ಟ್ ಮಾಡಿ ತೊಗೊಂಬರೋಣ. ಇದು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ನೈಸಾಗಿ ಅದನ್ನು ಪೇಸ್ಟ್ ಮಾಡಿಕೊಂಡು ತಂದಿದ್ದೀನಿ, ಗ್ರೈಂಡ್ ಮಾಡಿಕೊಂಡು. ಈಗ ಇದನ್ನು ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಈಗ ಅದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ನಾವು ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಈಗ ಒಂದು 10 ನಿಮಿಷ ಆದ ನಂತರ ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು. ಒಂದು 1/4 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಉಪ್ಪು ಮತ್ತು ಸೋಡಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟಿಗೆ. ಆ ರೀತಿ ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇವಾಗ ಕರೆಕ್ಟಾಗಿದೆ. ಈ ರೀತಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ಹೆಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಹೆಂಚು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈಗ ಅದಕ್ಕೆ ಸ್ವಲ್ಪ ನೀರನ್ನ ಈ ರೀತಿ ಬಿಸಿಯಾದ ನಂತರ ಈ ರೀತಿ ನೀರನ್ನ ಚುಮ್ಕಿಸ್ಕೊಂಡು ಈ ರೀತಿ ಒಂದು ಬಟ್ಟೆಯಿಂದ ಒರೆಸ್ಕೋಬೇಕು. ನಂತರ ನಾವು ದೋಸೆನ ಹಾಕೋಬೇಕಾಗತ್ತೆ. ಈ ರೀತಿಯಾಗಿ ದೋಸೆನ ಹಾಕ್ಕೊಂಡು ನಾವು ಈ ರೀತಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಪ್ರೆಡ್ ಮಾಡಿ 1 ರಿಂದ 2 ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೊಂಡ್ರೆ ಈ ರೀತಿ ಅದು ಕ್ರಿಸ್ಪಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆವಾಗ ನಾವು ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಈ ರೀತಿ ಅದನ್ನು ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಂಡು ಈ ರೀತಿ ಅದನ್ನು ತೆಗೆದಿಟ್ಕೊಂಡ್ಬಿಟ್ರೆ ನಮ್ಮ ರುಚಿಕರವಾದ ದೋಸೆ ರೆಡಿಯಾಗುತ್ತೆ. ಮಕ್ಕಳು ಸಡನ್ನಾಗಿ ಬಂದುಬಿಟ್ಟು ಅಮ್ಮ ನನಗೆ ದೋಸೆ ಬೇಕು ಅಂತ ಕೇಳ್ತವೆ. ಆವಾಗ ನಾವು ಉದ್ದಿನಬೇಳೆ ನೆನೆಸಿರೋಲ್ಲ ಮತ್ತು ಅಕ್ಕಿ ನೆನೆಸಿರೋಲ್ಲ. ಆವಾಗ ಇನ್ಸ್ಟೆಂಟಾಗಿ ನಾವು ಈ ರೀತಿ ದೋಸೆನ ಮಾಡಿಕೊಡ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ರುಚಿನಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಇರೋದಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು. ಇದು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಕ್ಕಂತಹ ರೆಸಿಪಿ. ಇದನ್ನು ಯಾವುದೇ ರೀತಿ ಚಟ್ನಿ ಜೊತೆಗೆ ಅಥವಾ ಪಲ್ಯಗಳ ಜೊತೆಗೆ ಕೂಡ ನಾವು ತಿನ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಚಟ್ನಿನ ನಾನು ನನ್ನ ರೆಸಿಪಿ ಚಾನಲ್ನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ಗರಿಗರಿಯಾದ ದೋಸೆನ ನಾನು ಚಟ್ನಿ ಜೊತೆ ತಿಂತಾಯಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಇದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.